ಶ್ರೇಣಿಗಳು. ಶ್ರೇಣಿಯನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ? ಕ್ರಮಬದ್ಧವಾಗಿ ಜೋಡಿಸಿರುವ ವಸ್ತುಗಳ, ಸಾಮಾನ್ಯವಾಗಿ ಸಂಖ್ಯೆಗಳ ಗುಂಪನ್ನು ಶ್ರೇಣಿ ಎನ್ನುತ್ತೇವೆ. ಕೆಳಗಿನ ಶ್ರೇಣಿಯ ಪದಗಳನ್ನು ಗಮನಿಸೋಣ. 2, 4, 6, 8. ಒಂದನೇ ಪದ 2, ಎರಡನೇ ಪದ 4, ಮೂರನೇ ಪದ 6, ನಾಲ್ಕನೇ ಪದ 8. ಇಲ್ಲಿ ಚುಕ್ಕಿಗಳು ಅನಂತವಾಗಿ ಮುಂದುವರಿಯುತ್ತವೆ ಎಂದು ಸೂಚಿಸುತ್ತವೆ. ಪದ, ಅಂಶ ಅಥವಾ ಸದಸ್ಯ ಇವುಗಳೆಲ್ಲರ ಅರ್ಥ ಒಂದೇ. ಶ್ರೇಣಿಯಲ್ಲಿ ಪ್ರತಿ ಸಂಖ್ಯೆಯನ್ನು ಶ್ರೇಣಿಯ ಪದ ಎಂದು ಹೇಳುತ್ತೇವೆ. ಶ್ರೇಣಿಯಲ್ಲಿನ ಪದಗಳು. ಪದಗಳು, ಚಿಹ್ನೆಗಳು. ಒಂದನೇ ಪದ T1, ಎರಡನೇ ಪದ T2, ಮೂರನೇ ಪದ T3, ಎನ್ನೇ ಪದ Tn. ಎನ್ನ ಪದ Tn ಅನ್ನು ಶ್ರೇಣಿಯ ಸಾಮಾನ್ಯ ಪದ ಎನ್ನುತ್ತೇವೆ. ಪರಿಮಿತ ಶ್ರೇಣಿ ಎಂದರೇನು? ಎಣಿಸಲು ಸಾಧ್ಯವಾಗುವ ಸಂಖ್ಯೆಯ ಪದಗಳನ್ನು ಹೊಂದಿರುವ ಶ್ರೇಣಿಯನ್ನು ಪರಿಮಿತ ಶ್ರೇಣಿ ಎನ್ನುತ್ತೇವೆ. ಪರಿಮಿತ ಶ್ರೇಣಿ. ಪರಿಮಿತ ಶ್ರೇಣಿಯ ಕೆಲವು ಉದಾಹರಣೆಗಳನ್ನು ಗಮನಿಸೋಣ. 1, 2, 2, 2, 2, 2. ಶ್ರೇಣಿಯ ಪದಗಳು ಒಂದೇ ಆಗಿರುವುದರಿಂದ ಅಂತಹ ಶ್ರೇಣಿಗಳನ್ನು ಸ್ಥಿರ ಶ್ರೇಣಿಗಳು ಎನ್ನುತ್ತೇವೆ. ಎರಡನೇದು 1, -1, 1, -1, 1, -1, 1. ಶ್ರೇಣಿಯ ಪದಗಳು 1 ಮತ್ತು -1 ನಡುವೆ ತೂಗಾಡುತ್ತವೆ. ಪರಿಮಿತ ಶ್ರೇಣಿಯ ಕೆಲವು ಉದಾಹರಣೆಗಳನ್ನು ಗಮನಿಸಿ. 3, 2, 4, 6, 8, so on. 2010. ಪರಿಮಿತ ಸಂಖ್ಯೆಯ ಪದಗಳು. ಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ T1, T2, T3, T4, so on. Tn. ಅಪರಿಮಿತ ಶ್ರೇಣಿ ಎಂದರೇನು? ಅನಂತ ಸಂಖ್ಯೆಯನ್ನು ಹೊಂದಿರುವ ಶ್ರೇಣಿಯನ್ನು ಅಪರಿಮಿತ ಶ್ರೇಣಿ ಎನ್ನುತ್ತೇವೆ. ಅಪರಿಮಿತ ಶ್ರೇಣಿ. ಅಪರಿಮಿತ ಶ್ರೇಣಿಯ ಕೆಲವು ಉದಾಹರಣೆಗಳನ್ನು ಗಮನಿಸಿ. 1, 2, 3, 5, 7, 11, 13, 17, 19, 23, so on. ಅಪರಿಮಿತ ಅವಿಭಾಜ್ಯ ಸಂಖ್ಯೆಗಳು. 2, 0.3, 0.33, 0.333, 0.3333, 0.3333, so on.
ಅಪರಿಮಿತ ಸಂಖ್ಯೆಯ ಪದಗಳು. ಅಪರಿಮಿತ ಶ್ರೇಣಿಯ ಸಾಮಾನ್ಯ ರೂಪ T1, T2, T3, T4, so on, Tn, so on. ಶ್ರೇಣಿಗಳನ್ನು ಒಳಗೊಂಡಿರುವ ನೈಜ ಜೀವನದ ಕೆಲವು ಸನ್ನಿವೇಶಗಳನ್ನು ನೋಡೋಣ. ಶ್ರೇಣಿ: ಒಂದು ಥಿಯೇಟರ್ನಲ್ಲಿ ಮೊದಲನೇ ಸಾಲಿನಲ್ಲಿ 60 ಆಸನಗಳು, ಎರಡನೇ ಸಾಲಿನಲ್ಲಿ 68 ಆಸನಗಳು, ಮೂರನೇ ಸಾಲಿನಲ್ಲಿ 76 ಸ್ಥಾನಗಳು. ಹೀಗೆ ಇದೇ ಮಾದರಿಯಲ್ಲಿ ಆಸನಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇಲ್ಲಿ ಆಸನಗಳ ಸಂಖ್ಯೆ ಶ್ರೇಣಿಯ ರೂಪದಲ್ಲಿದೆ: 60, 68, 76, so on. ಉದಾಹರಣೆ: ನರೇಂದ್ರನು ಪ್ರತಿ ತಿಂಗಳು ಕೆಳಗಿನಂತೆ ಬ್ಯಾಂಕಿನಲ್ಲಿ ಹಣವನ್ನು ಠೇವಣಿ ಇಡುತ್ತಾನೆ. ಮೊದಲ ದಿನ ಠೇವಣಿ ಮಾಡಿದ ಹಣ 1000 ರೂಪಾಯಿ. ಎರಡನೇ ದಿನ ಠೇವಣಿ ಮಾಡಿದ ಹಣ 1100 ರೂಪಾಯಿಗಳು. ಮೂರನೇ ದಿನ ಠೇವಣಿ ಮಾಡಿದ ಹಣ 1200 ರೂಪಾಯಿಗಳು. ನಾಲ್ಕನೇ ದಿನ ಠೇವಣಿ ಮಾಡಿದ ಹಣ 1300 ರೂಪಾಯಿಗಳು. ಠೇವಣಿ ಮಾಡಿದ ಹಣವು ಶ್ರೇಣಿಯ ರೂಪದಲ್ಲಿದೆ: 1000 ರೂಪಾಯಿಗಳು, 1100 ರೂಪಾಯಿಗಳು, 1200 ರೂಪಾಯಿಗಳು, 1300 ರೂಪಾಯಿಗಳು, so on. ಉದಾಹರಣೆ: ಕಲಾಂ ಟೈಪ್ ಮಾಡಿದ ಪದಗಳು ಈ ರೀತಿ ಇವೆ: ಮೊದಲನೆಯ ದಿನ 1 ನಿಮಿಷದಲ್ಲಿ 24 ಪದಗಳು. ಎರಡನೇ ದಿನ 1 ನಿಮಿಷದಲ್ಲಿ 28 ಪದಗಳು. ಮೂರನೇ ದಿನ 1 ನಿಮಿಷದಲ್ಲಿ 32 ಪದಗಳು ಇತ್ಯಾದಿ. ಇಲ್ಲಿ ಟೈಪ್ ಮಾಡಿದ ಪದಗಳ ಸಂಖ್ಯೆಯು ಶ್ರೇಣಿಯ ರೂಪದಲ್ಲಿದೆ: 24, 28, 32, so on. ಈಗ ನಿಮಗೆ ಶ್ರೇಣಿ ಪದದ ಅರ್ಥ ತಿಳಿಯಿತೇ? ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ: ಪ್ರಯೋಗಾಲಯ 1ರಲ್ಲಿ ಬ್ಯಾಕ್ಟೀರಿಯಾಗಳ ಸಂಸ್ಕರಣಾ ಪರೀಕ್ಷೆಯಲ್ಲಿ ಪ್ರತಿ ಗಂಟೆಗೊಮ್ಮೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿರುವುದು ಕಂಡುಬಂತು. ಆರಂಭಿಕವಾಗಿ 50 ಬ್ಯಾಕ್ಟೀರಿಯಾಗಳಿದ್ದು ಅವುಗಳ ಸಂಖ್ಯೆ ಹೀಗೆ ಹೆಚ್ಚಾಗುತ್ತಾ ಹೋಗುತ್ತದೆ: 50, 100, 200, 400. ಇಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಶ್ರೇಣಿಯಲ್ಲಿದೆ: 50, 100, 200, 400, so on. ಒಂದು ವಿಕಿರಣಶೀಲ ಧಾತು 12 ಗಂಟೆಗಳ ಅರ್ಧದಾಯುಷ್ಯವನ್ನು ಹೊಂದಿದೆ. ಆರಂಭದಲ್ಲಿದ್ದ ವಿಕಿರಣಶೀಲ ಧಾತುವಿನ ಪ್ರಮಾಣ 100 ಗ್ರಾಂ ಆಗಿದ್ದು ಪ್ರತಿ 12 ಗಂಟೆಗೊಮ್ಮೆ ಅದು ಕಡಿಮೆಯಾಗುತ್ತಾ ಹೋಗುವ ಪ್ರಮಾಣ 50,
25, 12.5 ಸೋ ಆನ್. ಇಲ್ಲಿ ವಿಕಿರಣಶೀಲ ಧಾತುವಿನ ಪ್ರಮಾಣ ತೂಕ ಶ್ರೇಣಿಯ ರೂಪದಲ್ಲಿದೆ. 50, 25, 12.5 ಸೋ ಆನ್. ನೆನಪಿಡಿ, ಶ್ರೇಣಿಯು ಸಾಮಾನ್ಯವಾಗಿ ನಿಯಮವನ್ನು ಹೊಂದಿರುತ್ತದೆ. ಇದನ್ನು ಬಳಸಿ ಶ್ರೇಣಿಯ ಪ್ರತಿಯೊಂದು ಪದವನ್ನು ಕಂಡುಹಿಡಿಯುವುದು ಸಾಧ್ಯವಾಗುತ್ತದೆ. ಉದಾಹರಣೆ 3, 5, 7, 9. ಶ್ರೇಣಿಯಲ್ಲಿ 3ರಿಂದ ಆರಂಭಿಸಿ ಅನುಕ್ರಮವಾಗಿ 2 ಸೇರಿಸಿದೆ. ಕೆಳಗಿನ ಚಿತ್ರವನ್ನು ಗಮನಿಸಿ. 3ಕ್ಕೆ 2 ಕೂಡಿದಾಗ 5, 5ಕ್ಕೆ 2 ಕೂಡಿದಾಗ 7, 7ಕ್ಕೆ 2 ಕೂಡಿದಾಗ 9. ಶ್ರೇಣಿಯು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರುವ ಸಂಖ್ಯೆಗಳ ಗಣವಾಗಿರುತ್ತದೆ.